ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ 50 ವರ್ಷ. ಯಡಿಯೂರಪ್ಪ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತಕ್ಕಂಥ ಒಂದು ಘೋಷಣೆಯನ್ನ ಜನ ಶುರು ಮಾಡಿದ್ರು. ನ್ಯಾಯವನ್ನು ಕೊಡಿಸ್ಲಿಕ್ಕೆ ಹಗಲು ರಾತ್ರಿ ಅವರು ಕೂತು ಜಾಗ ಬಿಟ್ಟಿದ್ದಾಳಲಿಲ್ಲ. ಆದ್ರೆ ಯಡಿಯೂರಪ್ಪನವ್ರ ಸ್ನಾನಕ್ಕೂ ಕೂಡ ಮನೆಗೆ ಹೋಗ್ಲಿಲ್ಲ. ಸರ್ಕಾರವೇ ಬಂತು ಕೊನೆಗೆ. ಸನ್ಮಾನ್ಯ ಯಡಿಯೂರಪ್ಪನವರು ಹಳೇ ಅಂಬಾಸಿಡರ್ ಕಾರಲ್ಲಿ ಓಡಾಡ್ತಾ ಇದ್ರು. ನಾವೊಂದ್ಸಲ ಬಿಜಾಪುರಕ್ಕೆ ಹೋಗ್ತಾ ಇದ್ವಿ. ನಂತರ ಇಂಜಿನ್ ಕೆಟ್ಟೋಯ್ತು. ಒಬ್ಬ ರೈತ ಬಂದು, ನಂದು ಜಾವ ಮೋಟರ್ ಸೈಕಲ್ ಇದೆ, ಕಾರ್ಯಕ್ರಮ ನಡೆಯೋ ಜಾಗ ಬಿಡ್ತೀನಿ ಅಂದ. ಯಡಿಯೂರಪ್ಪ ಅವ್ರು ಏನ್ ಇಷ್ಟಪಡ್ತಿದ್ರು ಪ್ರವಾಸದ ಟೈಮಲ್ಲಿ? ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಜಾಸ್ತಿ ಕಡ್ಲೆಪುರನ್ನ ಲೈಕ್ ಮಾಡ್ತಾ ಇದ್ರು. ಊಟ ಇಲ್ದಿರ ಇದ್ರ ಚಿಂತೆ ಇಲ್ಲ. ಕಾಲಿಲ್ದಲ್ಲೇ ಇರ್ತಕ್ಕಂಥ ಊರುಗಳು ಇಟ್ಕೊಂಡು ಒಬ್ಬ ಮನುಷ್ಯ ತೆಳ್ತಾ ಇದ್ದಾಗ ಅವನ್ ಬಿದ್ದುಬಿಟ್ಟ. ತಕ್ಷಣ ಯಡಿಯೂರಪ್ಪನವರು ಅವನ್ನ ಎತ್ತಿ ಅವನಿಗೆ ಶುಶ್ರೂಷೆ ಮಾಡಿ ನೀರು ಕುಡಿಸಿ, ಮಾನವೀಯತೆ ಅಂತಕ್ಕಂಥದ್ದು ಇದೆಯಲ್ಲ, ಅವ್ರ ದೊಡ್ಡ ಗುಣ ಅದು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರುವಂಥ ಸಂದರ್ಭದಲ್ಲಿ ನನಗೆ ಬಿ ಫಾರಂ ಕೊಟ್ಟರು. ನನ್ನನ್ನು ಗೆಲ್ಲಿಸ್ಲಿಕ್ಕೆ ಮೂಲ ಕಾರಣ ಸನ್ಮಾನ್ಯ ಯಡಿಯೂರಪ್ಪನವರು. ಆದರೆ ದುರಂತ, ಆ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರದಿಂದ ಸೋತರು. ನನಗೆ ಅವತ್ತು ಕಣ್ಣೀರು ಬಂತು. ಅವ್ರು ಸೋತಿದ್ದಕ್ಕೆ ನನ್ನನ್ನು ಗೆಲ್ಲಿಸ್ಲಿಕ್ಕೆ ರಾಜೀನಾಮೆ ಮುಂದಾದೆ. ಆದ್ರೆ ಅವ್ರು ಒಪ್ಪಲಿಲ್ಲ. ಇನ್ನೂ ಕೂಡ ಅನೇಕ ಹಿಂದುಳಿದ ವರ್ಗವನ್ನ ನಾನು ಮೇಲೆ ಕೆತ್ತಕ್ಕಂಥ ವ್ಯವಸ್ಥೆಗೆ ಹೋಗ್ಬೇಕು ಅಂತ ಆ ದೊಡ್ಡ ಮಾತಿದೆಯಲ್ಲ, ಅವ್ರ ದೊಡ್ಡ ಗುಣ ಅದು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ 50 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. 51 ವರ್ಷದ ದಾಪುಗಾಲನ್ನ ಹಾಕ್ತಿದ್ದಾರೆ. ಅನೇಕ ನೆನಪುಗಳು ಅವರ ಜೊತೆಯಲ್ಲಿ ಒಡನಾಟ ಇರುವಂಥವ್ರದ್ದು ಇರುತ್ತೆ. ಸೊ ಇವತ್ತು ಯಡಿಯೂರಪ್ಪ ಅವ್ರ ಜೊತೆ ಬೈಕಲ್ಲೂ ಓಡಾಡಿದ್ದವರು ಇವರು, ಅಂಬಾಸಿಡರ್ ಕಾರಲ್ಲೂ ಓಡಾಡಿದ್ದು ಇವರು. ನನ್ನ ಜೊತೆ ಇದ್ದಾರೆ. ಯಡಿಯೂರಪ್ಪ ಅವ್ರ ಬಗ್ಗೆ ಅನೇಕ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಲಕ್ಷ್ಮೀನಾರಾಯಣ್ ಸರ್. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಓಕೆ ಸರ್, BS ಯಡಿಯೂರಪ್ಪ ಅವ್ರ ಜೊತೆ ಕಾಲ್ನಡಿಗೆ, BS ಯಡಿಯೂರಪ್ಪ ಅವ್ರ ಜೊತೆ ಅಂಬಾಸಿಡರ್ ನಲ್ಲಿ ಪ್ರಯಾಣ, BS ಯಡಿಯೂರಪ್ಪ ಅವ್ರ ಜೊತೆ ಬೈಕ್ ನಲ್ಲಿ ಪ್ರಯಾಣ, ಯಾವುದು ತುಂಬಾ ಮುದ ಅಂತ ಅನಿಸ್ತದೆ ಅವ್ರ ಜೊತೆ ಅಂತ? ಸನ್ಮಾನ್ಯ ಯಡಿಯೂರಪ್ಪನವರ ಒಡನಾಟ ಕಳೆದ 40 ವರ್ಷಗಳಿಂದಲೂ ಕೂಡ ಒಂದು ರಾಜಕೀಯ ಕ್ಷೇತ್ರ ಅಂತ ಅಲ್ಲ, ಓಕೆ, ಅವರ ಒಂದು ವಿಚಾರದಲ್ಲಿ ಅವರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತಕ್ಕಂಥ ಮಾತನ್ನ ನಾನು ಮೊದಲೇ ನಿಮಗೆ ಪ್ರಾರಂಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ಅಜಾತ ಶತ್ರುವಾಗಿ ಕಳೆದ 50 ವರ್ಷ ರಾಜಕೀಯವನ್ನ ಈಗಾಗಲೇ ಹೊರತುಪಡಿಸಿ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ 50 ವರ್ಷ ಮುಗಿಸಿ 51ನೇ ವರ್ಷಕ್ಕೆ ಅವ್ರು ಕಾಲಿಡ್ತಾ ಇದ್ದಾರೆ. ಆದರೂ ಕೂಡ ಈ ಒಂದು ವಯಸ್ಸಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಇನ್ನೂ ಕೂಡ ನಾನು ಜನಸೇವೆಗೆ ಮುಂದಾಗಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಡ್ತಾ ಇರ್ತಕ್ಕಂಥದ್ದು ಭಾಳ ಅದ್ಭುತ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕಷ್ಟಜೀವಿಯಾಗಿ ಶಿಕಾರಿಪುರ ತಾಲ್ಲೂಕಿನ ಒಬ್ಬ ಜನಸೇವಕನಾಗಿ, ಪ್ರಾರಂಭದಲ್ಲಿ ರೈತರ ಮಗನಾಗಿ ಹೊರಟಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಜನರ ವಿಶ್ವಾಸವನ್ನು ಅವತ್ತಿನಿಂದಲೇ, ಚಿಕ್ಕ ವಯಸ್ಸಿನ ಹುಡುಗನಿಂದಲೂ ಕೂಡ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಜನತೆಗೆ ಎಲ್ಲೋ ಒಂದು ಕಡೆ ಪಂಚಾಯಿತಿಗೆ ಇವ್ರನ್ನ ಗೆಲ್ಲಿಸ್ಕೋಬೇಕು ಅಂತಕ್ಕಂಥ ಮನೋಭಾವ ನಮ್ಮ ಶಿಕಾರಿಪುರ ತಾಲೂಕಿನ ಜನಗೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೆ ನಿಲ್ಲಿಸಿದ್ರು, ಚುನಾವಣೆಗೆ ಗೆಲ್ಲಿಸಿದ್ರು. ಅದಾದ ನಂತರ ಪಂಚಾಯಿತಿಗೆ ಅಧ್ಯಕ್ಷನಾಗಿ ಕೂಡ ಮಾಡಿದ್ರು. ನಂತರ ರೈತಪರ ಹೋರಾಟಗಳನ್ನು, ಅದು ತಾಲ್ಲೂಕು ಆಫೀಸ್ ಇರ್ಬೋದು, BDO ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ರೈತನಿಗೆ ಏನಾದರೂ ಕೂಡ ತೊಂದರೆ ಆದರೆ ತುದಿಗಾಲಲ್ಲಿ ನಿಂತು ಅವರೇ ಖುದ್ದು ಹೋಗಿ ಅದನ್ನು ಪರಿಹಾರ ಮಾಡ್ತಾ ಇದ್ರು. ಇದೆಲ್ಲ ಕಣ್ಣಿಂದ ನೋಡಿರ್ತಕ್ಕಂಥ ವಿಚಾರಗಳು. ಓಕೆ,
ಯಾರಿಗೋ ಕೂತು ಎಲ್ಲೋ ದೂರವಾಣಿ ಮೂಲಕ ಮಾತನಾಡ್ತಕ್ಕಂಥದ್ದು ಯಡಿಯೂರಪ್ಪನವ್ರ ಭಾವನೆ ಇಲ್ಲ. ಓಕೆ. ಅವರೇ ಖುದ್ದಾಗಿ ಹೋಗಿ ಅವರು ಪರಿಹಾರವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ಬಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಗರುಕುಂ ಸಮಸ್ಯೆ ಬಂದಾಗ ಆ ರೈತರ ಒಡನಾಟವನ್ನ ತೆಗೆದುಕೊಂಡು ಅವರು ಅಧಿಕಾರಿಗಳ ಕಚೇರಿಗೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಬಗೆಹರಿದಂಥ ಸಂದರ್ಭದಲ್ಲಿ ಶಿಕಾರಿಪುರದಿಂದ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ತಗೊಂಡ್ರಲ್ಲ, ಅದು ಜನಸಾಗರ. ಪ್ರಾರಂಭದಿಂದಲೂ ಕೂಡ ಜನ ಅವ್ರ ಜೊತೆನಲ್ಲಿ ಹೇಗೆ ಬಂತು ಅಂತ ಅಂದರೆ ಒಂದು ರೀತಿ ಜಾತ್ರೆಯನ್ನು ನೋಡಿದಾಗ ಆಗ್ತಾ ಇತ್ತು ರಸ್ತೆನಲ್ಲಿ. ಅಲ್ಲಿಂದ ಶುರುವಾದಾಗ ಹಿರಿಯ ರಾಜಕಾರಣಿಗಳಿಗೆ, ಮುತ್ಸದಿಗಳಿಗೆ, ಮಠಾಧೀಶಗಳಿಗೆ ಎಲ್ಲ ಒಂದು ಕಡೆ ಅನ್ನಿಸ್ತು ಅವರ ವೀರಾವೇಶದ ಮಾತುಗಳು, ಅವರು ಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಇವೆಲ್ಲವನ್ನು ನೋಡಿದಾಗ ಮಧ್ಯದಾರಿನಲ್ಲಿ ಅವ್ರಿಗೊಂದು ಘೋಷಣೆ ಬಂತು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತಕ್ಕಂಥ ಒಂದು ಘೋಷಣೆಯನ್ನ ಜನ ಶುರು ಮಾಡಿದ್ರು. ಆ ಘೋಷಣೆಯೊಂದಿಗೆ ವಿಧಾನಸೌಧ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ರೈತರ ಹರ್ಷೋದ್ಗಾರ ಅಷ್ಟಿಷ್ಟಕ್ಕೆ ಹೋಗ್ಲಿಲ್ಲ. ಇದು ರಾಜ್ಯದ ಒಂದು ಸುದ್ದಿ ಆಯ್ತು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಷ್ಟು ಮಟ್ಟಿಗೆ ಆದಾಗ ನಂತರದ ದಿನಗಳಲ್ಲಿ ಅವರು ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಪಕ್ಷದ 3-4 ಬಾರಿ ಅಧ್ಯಕ್ಷರಾಗಿ, ಪಕ್ಷದ ಸಂಘಟನೆ ಬಗ್ಗೆ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬನು ಕೂಡ, ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಜಾತಿನೇ ಗೊತ್ತಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನ ನನ್ನ ಜಾತಿ ಯಾವುದು ಅಂತಕ್ಕಂಥದ್ದೇ ಗೊತ್ತಿಲ್ಲ. ಆ ರೀತಿ ಬೆಳೆದಂಥ ಮನುಷ್ಯ ಹೋಯ್ತಲ್ಲ. ಆ ಒಂದು ವಿಚಾರ ತೆಗೆದುಕೊಂಡಾಗ ಜಾತಿ, ಮತ, ಪಂಥ, ಪಂಗಡ, ಪಕ್ಷನೂ ಕೂಡ ಮರೆತು ಅವರು ಸಂಘ ಪರಿವಾರದ ಮೂಲಕ ರಾಜಕೀಯಕ್ಕೆ ಹೊರಹೊಮ್ಮಿ ನಂತರ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೊನೆಗೊಮ್ಮೆ ಶಿಕಾರಿಪುರ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಿ, ನಂತರ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಇಡೀ ರಾಜ್ಯಕ್ಕೆ ಒಂದು ಪ್ರೀತಿಯ ಪುತ್ರನಾಗಿ ಹೊರಹೊಮ್ಮಿದ್ರು. ಅಂತ ಒಂದು ಸಂದರ್ಭದಲ್ಲಿ ಬಹಳಷ್ಟು ಹೋರಾಟವನ್ನ ಯಾವುದೇ ವಿಷಯ ಇರಲಿ ತೆಗೆದುಕೊಂಡಾಗ ಹೋರಾಟ ಅಂತ ಅಂದ್ರೆ ನನಗನ್ನಿಸ್ತಕ್ಕಂಥದ್ದು ಒಂದು ಸನ್ನಿವೇಶ. ಒಂದು 30 ದಿವಸಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಇರ್ತಕ್ಕಂಥ ಗಾಂಧಿ ಪ್ರತಿಮೆ ಬಳಿ ಹಗಲು ರಾತ್ರಿ ಅವರು ಕೂತು ಜಾಗ ಬಿಟ್ಟಿದ್ದಾಳಿಲ್ಲ. ನಿಮ್ಗೊಂದು ಇನ್ಸಿಡೆನ್ಸ್ ಹೇಳ್ತೀನಿ. ಯಾವುದೇ ಒಬ್ಬ ರಾಜಕಾರಣಿ ಬೆಳಿಗ್ಗೆ ಎದ್ರೆ ಮನೆಯಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ಅಲ್ಲಿ ಕೂರೋದು ನಾನು ನೋಡಿದ್ದೇನೆ. ಆದ್ರೆ ಯಡಿಯೂರಪ್ಪನವ್ರ ಸ್ನಾನಕ್ಕೂ ಕೂಡ ಮನೆಗೆ ಹೋಗ್ಲಿಲ್ಲ. ಅಲ್ಲೇ ಪೆಂಡಾಲ್ನಲ್ಲೇ ಸ್ನಾನ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಅಲ್ಲೇ ಬಟ್ಟೆ ಬದಲಾಯಿಸ್ಕೊಂತಕ್ಕಂಥ ದೃಷ್ಟಿಯಿಂದ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಇಡೀ ಸರ್ಕಾರ ಬೆಚ್ಚಿ ಬೀಳಿಸೋಂಥ ಒಂದು ವ್ಯವಸ್ಥೆ. ಅದು ಸರ್ಕಾರವೇ ಬಂತು ಕೊನೆಗೆ, ಹೌದು ನಾವು ಮಾಡಿ ಸರಿಯಾಗ್ಲಿಲ್ಲ, ತಮ್ಮ ಸಲಹೆ ಸ್ವೀಕಾರ ತೆಗೆದುಕೊಂಡು ವಿಧಾನಸಭೆಯಲ್ಲಿ ತಮ್ಮ ಅಭಿಪ್ರಾಯ ತಗೊಂತೀವಿ ಅನ್ನೋ ಮಟ್ಟಕ್ಕೆ ಬಂದಂಥದ್ದು ಇನ್ಸಿಡೆನ್ಸ್ಗಳು. ಈ ರೀತಿಯ ಹೋರಾಟ ಸನ್ಮಾನ್ಯ ಯಡಿಯೂರಪ್ಪನವ್ರು ಬೈಗೂಡಿಸ್ಕೊಂಡಿರ್ತಕ್ಕಂಥದ್ದು. ಇಂಥ ವಿಚಾರ ತೆಗೆದುಕೊಂಡಾಗ ಸನ್ಮಾನ್ಯ ಯಡಿಯೂರಪ್ಪನವರು ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿಗಳಾದ್ರೆ ಹೊರತು ಯಾವುದೋ ಇನ್ಫ್ಲೂಯೆನ್ಸು ಅಥವಾ ಇನ್ನೊಂದು ಕಡೆಯಿಂದ ರಾಜಕಾರಣಕ್ಕೆ ಬಂದಂಥವ್ರಲ್ಲ. ಆ ದೃಷ್ಟಿಯಿಂದ 4 ಬಾರಿ ಮುಖ್ಯಮಂತ್ರಿಗಳಾದ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನನಗೊಂದು ಅನ್ನಿಸ್ತಾ ಇದೆ, ಮೊಟ್ಟ ಮೊದಲು ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಇನ್ನು ಮಂತ್ರಿ ಮಂಡಲವೇ ರಚನೆ ಆಗಿರ್ಲಿಲ್ಲ. ಅತಿವೃಷ್ಟಿ ಯಾವ ರೀತಿ ಆಯ್ತು ಅಂದ್ರೆ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆನಲ್ಲಿ ರಾಮದುರ್ಗ ಇರ್ಬೋದು, ಸುರೇಬಾನ ಇರ್ಬೋದು, ಮನೆಯಾಳ ಇರ್ಬೋದು, ಆ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಜಿಲ್ಲೆಗಳಲ್ಲಿ ಮಲಪ್ರಭಾ ನದಿ ಉಕ್ಕಿ ಬಂದು ಬಹಳಷ್ಟು ರೈತರ ಬೆಳೆಗಳ ಹಾನಿ ಆಗ್ತಕ್ಕಂಥದ್ದು, ಮರಗಿಡಗಳ ಹಾನಿ ಆಗ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನೇಕಾರ ಸಮುದಾಯ ಬಹಳಷ್ಟಿದೆ. ನೇಕಾರಿಕೆ ಮಾಡ್ತಾರೆ. ಅದು ಕೈಮಗ್ಗ ಇರ್ಬೋದು, ವಿದ್ಯುತ್ ಚಾಲಿತ ಮಗ್ಗ ಇರ್ಬೋದು.
ಸುಮಾರು ಸಾಕಷ್ಟು ಸಾವಿರಾರು ಮನೆಗಳು ಬಿದ್ದೋಯ್ತು. ಆ ಬಿದ್ದೋದ ತಕ್ಷಣನೇ ಇವರಿಗೆ ಗಮನಕ್ಕೆ ಬಂದ ತಕ್ಷಣನೇ ಯಾರನ್ನೂ ಕೇಳಲಿಲ್ಲ, ಅಧಿಕಾರಿಗಳ ಸಮೇತ ತಕ್ಷಣವೇ ಅಲ್ಲಿ ಧಾವಿಸಿದ್ರು ಏಕಾಂಗಿಯಾಗಿ. ಇವರಿಗೆ ಮಂತ್ರಿಮಂಡಲ ಇರಲಿಲ್ಲ, ಒಬ್ಬರೇ ತಕ್ಷಣನೇ ಹೋಗಿ ಹಲವಾರು ದಿವಸಗಳು ಅಲ್ಲೇ ಖುದ್ದಿದ್ದು ತಕ್ಷಣನೇ ಆದೇಶ ಮಾಡ್ತಕ್ಕಂಥದ್ದು. ಏನು ಮನೆಗಳಿಗೆ ಇಂದಿನ ಸರ್ಕಾರಗಳು ಕೇವಲ 20,000 50,000 ಈ ತರ ಕೊಡ್ತಾ ಇದ್ದಿದ್ದ ಹಣನ 5 ಲಕ್ಷ ರೂಪಾಯಿ ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಸ್ಥಳದಲ್ಲೇ ತೀರ್ಮಾನವನ್ನು ತೆಗೆದುಕೊಂಡು ಅಧಿಕಾರಿಗಳಿಗೆ ಆದೇಶ ಮಾಡಿ ತಕ್ಷಣವೇ ಅವ್ರಿಗೆ ವಸತಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿಕೊಟ್ಟಂತ ಒಬ್ಬ ಮುಖಂಡ. ಅಂತ ನಿರ್ಧಾರವನ್ನ ತೆಗೆದುಕೊಂತಕ್ಕಂತ ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗುದಿಲ್ಲ. ಈ ಮಕ್ಳಿಗೆ ಸೈಕಲ್ ಕೊಡ್ತಕ್ಕಂಥದ್ದಿರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ತಂದಂಥದ್ದಿರ್ಬೋದು, ನೇಕಾರರಿಗೆ ವಿಶೇಷವಾಗಿ ಪ್ರತಿ ವರ್ಷ 3,000 ಮನೆಗಳನ್ನ ತರ್ತಕ್ಕಂಥದ್ದಿರ್ಬೋದು, ನೇಕಾರರ ಮಕ್ಕಳಿಗೆ ವಿದ್ಯಾನಿಧಿ ಪ್ರಾರಂಭ ಮಾಡಿರ್ತಕ್ಕಂಥದ್ದಿರ್ಬೋದು, ಒಂದಲ್ಲ ಎರಡಲ್ಲ ಹೇಳ್ಲಿಕ್ಕೆ ಹೋದ್ರೆ 100 ಯೋಜನೆಗಳನ್ನ ಕೊಟ್ಟಂತ ಮಹಾನ್ ವ್ಯಕ್ತಿ. ಅದಕ್ಕೆ ಅಜಾತ ಶತ್ರು ಅಂತಕ್ಕಂಥದ್ದನ್ನ ನಾನು ಹೇಳ್ತಕ್ಕಂಥದ್ದಲ್ಲ, ಇವತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಅನೇಕ ನಾಯಕರುಗಳು ಹೇಳ್ತಾರೆ. ಯಡಿಯೂರಪ್ಪ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತಕ್ಕಂಥ ಮಾತನ್ನ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳೇ ಹೇಳ್ತಾರೆ. ಸರ್, ಕೃಷಿ ಬಡ್ಜೆಟ್ ಅನ್ನುವಂತಹ ಕಾನ್ಸೆಪ್ಟ್ ನ ಪರಿಚಯ ಮಾಡಿದ್ದೆ ಯಡಿಯೂರಪ್ಪನವರು. ರೈತ ಪರ ಯಾರಿದ್ದಾರೆ ಅಂತ ನಮಗೆ ಪ್ರಶ್ನೆ ಬಂದಾಗ ಫಸ್ಟ್ ಫೇಸ್ ಬರೋದು ಯಡಿಯೂರಪ್ಪ ಅವ್ರದ್ದು. ಅವರು ರೈತನ ಬಗ್ಗೆ ಇದ್ದಂತ ಕಾಳಜಿ ನನಗನ್ಸ್ತಕ್ಕಂಥದ್ದು, ನಾನು ನೋಡಿರ್ತಕ್ಕಂಥದ್ದು. ಎಲ್ಲೇ ಹೋದ್ರು ಕೂಡ ಫಸ್ಟ್ ಅವರು ರೈತನ್ನೇ ಮಾತನಾಡ್ತಕ್ಕಂಥದ್ದು. ರೈತನ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿನ ಭಾಗಶಃ ಪ್ರಾಕ್ಟಿಕಲ್ ಆಗಿ ನೋಡಿ, ಅವನ ನೋವು ನೋಡಿ ಅವ್ರ ಮನಸ್ಸಲ್ಲೇ ತೀರ್ಮಾನ ಮಾಡಿದ್ರು. ನಾನೇನಾದ್ರೂ ಕೂಡ ಒಂದು ಪಕ್ಷ ಈ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ್ರೆ ಮೊಟ್ಟ ಮೊದಲು ರೈತನಿಗೋಸ್ಕರ ಕೃಷಿ ಬಡ್ಜೆಟ್ ತರಬೇಕು ಅಂತಕ್ಕಂಥ ಒಂದು ಛಲ ಅವರಲ್ಲಿ ಬಂತು. ಅವರಲ್ಲಿ ಅದರಂತೆ ಅವರು ಪ್ರಾರಂಭದಲ್ಲಿ ಎಲ್ಲರೂ ಕೂಡ ವಿಧಾನಸೌಧ ಒಳಗಡೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಖಂಡಿತವಾಗಿ ಕೂಡ ಅವರು ಜನ ಹೇಳಿದ್ರು, ಇಲ್ಲ ನೀವು ವಿಧಾನಸೌಧ ಮುಂದೆ ಪ್ರಮಾಣ ವಚನ ಸ್ವೀಕಾರ, ಅದೊಂದು ಇಡೀ ದಾಖಲೆ ಆಯ್ತು. ಇಡೀ ರಾಜ್ಯದಲ್ಲಿ ಲಕ್ಷೋಪಲಕ್ಷ ಜನರ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಅವರು ಅವತ್ತು ಘೋಷಣೆ ಮಾಡಿದ್ರು, ನಾನು ಕೃಷಿ ಬಜೆಟ್ ಅನ್ನ ಖಂಡಿತವಾಗಿ ಕೂಡ ಮಾಡ್ತೇನೆ ಅಂತಕ್ಕಂಥದ್ದು ಮಾಡಿ ಕೃಷಿ ಬಜೆಟ್ ನ ಮಾಡಿರ್ತಕ್ಕಂಥ ಒಬ್ಬ ರಾಜಕೀಯ ಮುತ್ಸದಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಇಚ್ಛಪಡ್ತೇನೆ. ಸರ್, ಯಡಿಯೂರಪ್ಪ ಅವರು ಅನೇಕರಿಗೆ ರಾಜಕೀಯವಾಗಿ ಮತ್ತು ಒಂದು ಬದುಕನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದು. ಇನ್ಫ್ಯಾಕ್ಟ್ ನಿಮ್ಮ ವಿಚಾರದಲ್ಲೂ ಕೂಡ ಮಧ್ಯರಾತ್ರಿ 12ವರೆಗೆ ಒಬ್ರು ಡೆಪ್ಯೂಟಿ ಸ್ಪೀಕರ್ ಹಾಗೂ ಯಡಿಯೂರಪ್ಪ ಅವರು ಬರ್ತಾರೆ. ಏನ್ ಇನ್ಸಿಡೆಂಟ್ ಅದು? ನಾನು ಮೂಲತಃ ರಾಜಕಾರಣಿ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರುವಂತ ಸಂದರ್ಭದಲ್ಲಿ ಹಿಂದೆ ತುಮಕೂರು ಜಿಲ್ಲೆನಲ್ಲಿ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನಯ್ಯನವರು ಸಂಸದರಾಗಿ ಅವರು ಉಪಸಭಾಪತಿಗಳಾಗಿ ಕೆಲಸ ಮಾಡುವಂತ ಕಾಲದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ರಾತ್ರಿ ನಮ್ಮ ಮನೆಗೆ 12:15 ಗಂಟೆಗೆ ಬಂದರು. ಆ ಬಂದಂತ ಸಂದರ್ಭದಲ್ಲಿ ಇಲ್ಲ ನಿಮ್ಮಂತ ಒಳ್ಳೆ ಜನ ನಮಗೆ ರಾಜಕಾರಣದಲ್ಲಿ ಖಂಡಿತ ಬೇಕು, ತಾವು ದಯವಿಟ್ಟು ಭಾಜಪ ಸದಸ್ಯರಾಗಿ ನೀವು ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಮ್ಮ ತಾಯಿ ಒಪ್ಲಿಲ್ಲ, ಹಾಗಾದ್ರೂ ಬೇಡ ಅಂತ ಹೇಳಿ ಅಂತ. ಆದ್ರೂ ಕೂಡ ಬಲವಂತ ಮಾಡಿ ನಾನು ಖಂಡಿತವಾಗಿ ಕೂಡ ನಿಮ್ ಪರ ಇರ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಬಿ ಫಾರಂ ಕೊಟ್ರು. ನಾನು 20,000ಕ್ಕೂ ಕೂಡ ಅಧಿಕ ಮತಗಳಿಂದ ನಾನು ಶಾಸಕನಾದೆ. ಆದ್ರೆ ನನಗನ್ನಿಸ್ತಕ್ಕಂಥದ್ದು ಇವತ್ತಿನ ರಾಜಕಾರಣದಲ್ಲಿ ಈ ಜಾತಿ ಮತ ಹಣ ಇದೆಲ್ಲವೂ ಕೂಡ ಆಡ್ತಾ ಇರೋಂಥ ಸಂದರ್ಭದಲ್ಲಿ ನನ್ನ ಸಮಾಜದ ಮತಗಳು ಕೇವಲ ಬೆರಳೆಣಿಕೆ ಎಷ್ಟು, 1,000 ಮತನೂ ಇಲ್ಲ. ಆದ್ರೂ ನನಗನ್ನಿಸ್ತು, ನನ್ನನ್ನು ಯಾಕೆ ಇಲ್ಲಿ MLA ಮಾಡ್ಲಿಕ್ಕೆ ಯಡಿಯೂರಪ್ಪನವ್ರು ಹೊರಟಿದ್ದಾರೆ ಅಂತ ಹೇಳಿ ಅಂತ. ಜನಕ್ಕೂ ಆಶ್ಚರ್ಯ ಆಯ್ತು, ಏನಪ್ಪ ಲಕ್ಷ್ಮೀನಾರಾಯಣನ್ ಜಾತಿನೇ ಇಲ್ಲ ಅಂತವನಿಗೆ ಇವತ್ತು ಭಾಜಪದಿಂದ ಟಿಕೆಟ್ ಕೊಟ್ಟು ಆರಿಸ್ತಕ್ಕಂಥ ಕೆಲಸ ಮಾಡಿದ. ಅದ್ರ ಜೊತೆಗೆ ಟಿಕೆಟ್ ಕೊಡೋದೇ ಅಷ್ಟೇ ಅಲ್ಲ, ಅವರೇ ಖುದ್ದು 8 ದಿವಸಗಳ ಬಂದು ನನ್ನ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸ್ಲಿಕ್ಕೆ ಮೂಲ ಕಾರಣ ಸನ್ಮಾನ್ಯ ಯಡಿಯೂರಪ್ಪನವರು. ಆದ್ರೆ ದುರಂತ, ಸನ್ಮಾನ್ಯ ಯಡಿಯೂರಪ್ಪನವರು ಆ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರದಿಂದ ಸೋತರು. ನನಗೆ ಅವತ್ತು ಕಣ್ಣೀರು ಬಂತು ಅವ್ರು ಸೋತಿದ್ದಕ್ಕೆ, ನನ್ನನ್ನು ಗೆಲ್ಲಿಸ್ಲಿಕ್ಕೆ. ಅದರಲ್ಲೂ ಜಾತಿಯನ್ನ ಬಿಟ್ಟು ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಜನಾಂಗದವ್ರನ್ನ ಕೂಡ ತಬ್ಕೊಂಡು ಹೋಗ್ಬೇಕು ಅಂತ ಇದೆಯಲ್ಲ, ಅವರ ದೊಡ್ಡ ಗುಣ ಅದು, ಖಂಡಿತವಾಗಿ ಕೂಡ ದೊಡ್ಡ ಗುಣ. ಆ ದೃಷ್ಟಿಯಿಂದ ನಾನು ರಾಜೀನಾಮೆ ಮುಂದಾದೆ.
ಇಲ್ಲ ನಾನು ಗೆಲ್ಲೋದು ಮುಖ್ಯ ಅಲ್ಲ, ನೀವು ಇರಬೇಕಾಯಿತು ವಿಧಾನಸೌಧದಲ್ಲಿ, ನೀವು ನಿಂತರೆ ವಿಧಾನಸೌಧ ನಡಗತ್ತೆ, ಅದಕ್ಕೆ ನಾನು ರಾಜೀನಾಮೆ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದೆ. ಆದ್ರೆ ಅವ್ರು ಒಪ್ಪಲಿಲ್ಲ. ಬೇಡ, ನೀನು ಹೊಸ್ದಾಗಿ ಗೆದ್ದಿದೀಯಾ, ಖಂಡಿತವಾಗಿ ನಿನ್ನಂಥ ಯುವಕ ಬೆಳಿಬೇಕು ಮುಂದಿನ ದಿನಮಾನಗಳಲ್ಲಿ. ಇದೇ ರೀತಿ ನಿನ್ನಂಥ ಇನ್ನೂ ಕೂಡ ಅನೇಕ ಹಿಂದುಳಿದ ವರ್ಗವನ್ನ ನಾನು ಮೇಲಕ್ಕೆತ್ತಕ್ಕಂಥ ವ್ಯವಸ್ಥೆಗೆ ಹೋಗ್ಬೇಕು ಅಂತ ಆ ದೊಡ್ಡ ಮಾತಿದೆಯಲ್ಲ, ಅವ್ರ ದೊಡ್ಡ ಗುಣ ಅದು, ಖಂಡಿತವಾಗಿ ಕೂಡ ದೊಡ್ಡ ಗುಣ. ಅಂತ ವ್ಯಕ್ತಿತ್ವ ಇರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ 50 ವರ್ಷ ತುಂಬಿರ್ತಕ್ಕಂಥ ಈ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆಯಲ್ಲ, ಲಕ್ಷೋಪಲಕ್ಷ ಜನ, 16 ಲಕ್ಷ ಜನ ಇವತ್ತಿನ್ನೂ ಕೂಡ ಅನೇಕ ಮಠಾಧೀಶರು ಸೇರಿ ಆಶೀರ್ವಾದ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಸಂಗತಿ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇನ್ಫ್ಯಾಕ್ಟ್ ನಾನು ಸಾಕಷ್ಟು ಜನ ಸಮುದಾಯವಾರು ಜನರನ್ನು ನಾನು ಮಾತಾಡಿಸ್ತಾ ಇದ್ದೆ. ಯಾಕೆಂತಂದ್ರೆ ಯಡಿಯೂರಪ್ಪ ಅವರು ಜಾತ್ಯತೀತ ಮತ್ತು ಪಕ್ಷಾತೀತ ನಾಯಕ ಅನ್ನುವಂಥದ್ದು ಸಾಬೀತಾಗಿದೆ. ಅದನ್ನ ನಾನು ಮತ್ತೆ ಹೇಳಬೇಕಾದಿಲ್ಲ. ಪ್ರತಿಯೊಬ್ಬರು ಅದೇ ಹೇಳ್ತಾರೆ. ಇನ್ಫ್ಯಾಕ್ಟ್ ಇನ್ಕ್ಲೂಡಿಂಗ್ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳು ಹೇಳ್ತಾರೆ, ಯಡಿಯೂರಪ್ಪ ಅವರು ಒಂದು ವೇಳೆ CM ಫೇಸ್ ಅಂತಂದ್ರೆ ನಾವು BJP ಜೊತೆ ನಿಲ್ತೀವಿ, ಅವ್ರು ನಮ್ಗೊಂದು ಬೆನ್ನೆಲುಬು ರೀತಿಯಲ್ಲಿ ಇರ್ತಾ ಇದ್ರು ಅಂತ. ಈ ರಾಜಕೀಯ ರಂಗಕ್ಕೆ ಯಡಿಯೂರಪ್ಪ ಅವ್ರ ಕೊಡುಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಬಟ್ ಈ ರಾಜಕೀಯ ಅವ್ರಿಗೆ ಏನ್ ಕೊಟ್ಟಿದೆ ಅಂತ? ಸಂಘ ಪರಿವಾರದ ಮೂಲಕ ಬಂದಂತ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದೇ ಮೈಚಾ ಜಯದೇವ್ ನಮ್ಮ ಸಂಘ ಪರಿವಾರದ ಮೂಲೊಂದು, ಅವರ ಜೊತೆನಲ್ಲಿ ಕೆಲಸ ಮಾಡುವಂತ ಅನೇಕ ಹಿರಿಯರ ಜೊತೆನಲ್ಲಿ, ಪಕ್ಷ ಕಟ್ಟಿರ್ತಕ್ಕಂಥ ಅನೇಕ ಹಿರಿಯರ ಜೊತೆನಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷ ಮಾಡಿದ ನಂತರ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಸಂಘಟನಾತ್ಮಕ ಚತುರತೆಯಿಂದ ಇವತ್ತು ಅವರು ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ವಿಧಾನ ಪರಿಷತ್ನಲ್ಲೂ ಮತ್ತು ಶಿವಮೊಗ್ಗ ಸಂಸದರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಹೈಕಮಾಂಡ್ಗೂ ಕೂಡ ಇವೆಲ್ಲ ವಿಷಯ ಮಂದಟ್ಟಾದಾಗ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಸಂಪೂರ್ಣವಾಗಿ ಇವತ್ತು ಇಡೀ ಚಿತ್ರಣ ಹೇಗಾಗಿದೆ ಅಂದ್ರೆ ರಾಜ್ಯದ 7 ಕೋಟಿ ಜನರ ಪ್ರೀತಿಯೂ ಕೂಡ ಯಡಿಯೂರಪ್ಪನವ್ರ ಮೇಲಿದೆ. ಕರೆಕ್ಟ್. ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅನೇಕ ನಾಯಕರು ಕೂಡ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಶರಣಾಗ್ತಾರೆ. ಆ ರೀತಿ ಪ್ರೀತಿ ವಾತ್ಸಲ್ಯ ಅವ್ರ ಮೇಲೆ ಇರ್ತಕ್ಕಂಥದ್ದು. ರಾಜಕಾರಣ ಬೇರೆ, ಅದ್ ಬೇರೆ ಪ್ರಶ್ನೆ. ರಾಜಕಾರಣ ಬಂದಾಗ ಪಕ್ಷದ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ. ಆದ್ರೆ ಪ್ರೀತಿ ವಿಶ್ವಾಸದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಈ ತರ ಸಣ್ಣ ಸಣ್ಣ ಎಲ್ಲಾ ಜಾತಿಗಳು, ಹರಿಜನ ಗಿರಿಜನರು ಇರ್ಬೋದು, ಹಿಂದುಳಿದ ವರ್ಗದ ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ. ಅದು ಅವ್ರ ದೊಡ್ಡ ಗುಣ. ಇವತ್ತು ಕೂಡ ನಾನು ನಿನ್ನೆ ಕೋಲಾರ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಸೀನಿಯರ್ ಮುಸ್ಲಿಂ ಹೇಳ್ತಾರೆ, ಖಂಡಿತವಾಗಿ ಕೂಡ ಅವತ್ತಿನಿಂದಲೂ ಇವತ್ತಿನವರು ಕೂಡ ಯಡಿಯೂರಪ್ಪನವರು ನಾನು ಯಾವ ಜಾತಿ ಅಂತ ಕೇಳಿಲ್ಲ, ನನ್ನನ್ನ ಅನೇಕ ಸಹಾಯ ಮಾಡಿರ್ತಕ್ಕಂಥದ್ದು. ಅವರ ಅಭಿಮಾನೋತ್ಸವಕ್ಕೆ ನಾನು 100 ಜನರನ್ನ ನಾನು ಕೈಯಿಂದ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋಂಥದ್ದು. ನಿನ್ನೆ ರಾಮನಗರಕ್ಕೆ ಹೋಗಿದ್ದೆ. ರಾಮನಗರದಲ್ಲಿ ಅನೇಕ ಮುಸ್ಲಿಂ ಬಾಂಧವರು ಹೇಳಿದ್ರು, ಯಡಿಯೂರಪ್ಪನವ್ರ ಉತ್ಸವಕ್ಕೆ ಖಂಡಿತವಾಗಿ ಕೂಡ ನಾವು ಬರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು. ಈ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಕೂಡ ಯಡಿಯೂರಪ್ಪನವರಿಗೆ ಜಾತಿ ಮತ ಪ್ರಶ್ನೆ ಇಲ್ವೇ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಮತ್ತೊಂದು ಇನ್ಸಿಡೆಂಟ್ ಅಂತಂದ್ರೆ ಟ್ರೈನಲ್ಲಿ ಹೋಗ್ತಾ ಇರ್ತೀರಿ ಬೆಳಗಾವಿಗೆ. ಆ ಸಂದರ್ಭದಲ್ಲಿ ಮಧ್ಯರಾತ್ರಿ ಟ್ರೈನ್ ನಿಂತ್ಕೊಳ್ಳುತ್ತೆ. ಏನಾಯ್ತು ಆ ಕ್ಷಣಕ್ಕೆ? ಏನ್ ಇನ್ಸಿಡೆಂಟ್ ಅದು? ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಪ್ರವಾಸ ಮಾಡುವಂತ ಕಾಲದಲ್ಲಿ ಬಹುತೇಕ ಅವರು ಅಂದಿನ ದಿವಸಗಳಲ್ಲಿ ಯಾವುದೇ ವಾಯು ವಿಹಾರದಲ್ಲಿ ಹೋಗ್ತಿದ್ದಲ್ಲ, ಭಾಗಶಃ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ರಾತ್ರಿ ರೈಲಲ್ಲಿ ಪ್ರಯಾಣ ಮಾಡುವಂತ ಕಾಲದಲ್ಲಿ ಬೆಳಗಾವಿಗೆ ಹೋಗುವಂತ ಸಂದರ್ಭದಲ್ಲಿ ಹುಬ್ಳಿ ಮಧ್ಯಭಾಗದಲ್ಲಿ ಮಧ್ಯರಾತ್ರಿ ಏನೋ ಕಾರಣಕ್ಕೋಸ್ಕರ ರೈಲು ನಿಂತಿದ್ದು ಶಬ್ದ ಗೊತ್ತಾಯ್ತು. ಎಲ್ರು ಕೂಡ ಓಡ್ತಾ ಇದ್ರು, ಏನಾಯ್ತು ನೋಡ್ಬೇಕು ಅಂತೇಳಿ. ಅಂತ ಸಂದರ್ಭದಲ್ಲಿ ಕಾಲಿಲ್ದಲ್ಲಿ ಇರ್ತಕ್ಕಂಥ ಊರ್ಗೋಲು ಇಟ್ಕೊಂಡು ಒಬ್ಬ ಮನುಷ್ಯ ತೆಳುತ್ತಾ ಇದ್ದಾಗ ಅವನ್ ಬಿದ್ದ್ಬಿಟ್ಟ. ತಕ್ಷಣ ಯಡಿಯೂರಪ್ಪನವರು ಅವನ್ನ ಎತ್ತಿ, ಯಾಕಪ್ಪ ಈ ರೀತಿ ಓಡೋಗ್ತಾ ಇದೆಯಾ ಅಂತಕ್ಕಂಥ ದೃಷ್ಟಿಯಲ್ಲಿ ಅವನಿಗೆ ಶುಶ್ರೂಷೆ ಮಾಡಿ ನೀರು ಕುಡಿಸಿ ಅವನಿಗೆ ಆಹಾರಗಳನ್ನೆಲ್ಲ ಕೊಡುವಂತ ವ್ಯವಸ್ಥೆ, ಮಾನವೀಯತೆ ಅಂತಕ್ಕಂಥದ್ದು ಇದೆಯಲ್ಲ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಇವತ್ತು ಕೂಡ ಅಷ್ಟೇ. ಯಾವುದೇ ಇನ್ಸಿಡೆನ್ಸ್ ಆದ್ರೂ ಕೂಡ ಅವರು ಸ್ಥಳಕ್ಕೆ ನಾನೇ ಹೋಗ್ಬೇಕು, ಕೇವಲ ನಾನು ಎಲ್ಲೋ ಕೂತ್ಕೊಂಡು ದೂರವಾಣಿ ಮೂಲಕ ಮಾತನಾಡಿ ಅವ್ರಿಗೆ ಸಮಾಧಾನ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಕೂಡ ಒಂದು ವ್ಯವಸ್ಥೆ ಇದೆ, ಅವರೆಲ್ಲ ಶಕ್ತಿ ಇದೆ. ಸೊ ಆ ಹಿನ್ನೆಲೆ ಒಳಗಡೆ ಅದೊಂದು ದೊಡ್ಡ ಒಂದು ಇತಿಹಾಸ. ಅದ್ರ ಜೊತೆಗೆ ನನ್ಗನ್ಸ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಹಳೇ ಅಂಬಾಸಿಡರ್ ಕಾರಲ್ಲಿ ಓಡಾಡ್ತಾ ಇದ್ರು. ನನ್ಗೆ ಇವತ್ತು ಕೂಡ ಜ್ಞಾಪಕ ಇದೆ. ನಾವೊಂದ್ಸಲ ಬಿಜಾಪುರಕ್ಕೆ ಹೋಗ್ತಾ ಇದ್ವಿ. ಆ ಹೋದಂತ ಸಂದರ್ಭದಲ್ಲಿ ಒಂದ್ಸಲ ಟೈರ್ ಪಂಚರ್ ಆಯ್ತು.
ಸೊ ಹಾಗಾದ್ರೂ ಕೂಡ ಟೈರ್ ಬದಲಾವಣೆ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ. ನಂತರ ಇಂಜಿನ್ ಕೆಟ್ಟೋಯ್ತು. ಏನಪ್ಪಾ ಮಾಡೋದು, ಸರಿಯಾದ ನಮ್ಮ ಸಮಯಕ್ಕೆ ನಾವು ಕಾರ್ಯಕ್ರಮಕ್ಕೆ ಹೋಗಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಲ್ಲೇ ಪಕ್ಕದಲ್ಲಿ ಇದ್ದಾಗ ಒಂದು ಹೊಂಗೆ ಮರದಡಿ ಕೂತಿದ್ವಿ. ಕೂತಿದ್ದಾಗ ಆ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ರೈತ ಬಂದು, ಅರೇ ರೇ ಏನು ಯಡಿಯೂರಪ್ಪನವರೇ ನೀವು ಹಿಂಗೆ ನೋಡಪ್ಪ ಹಿಂಗೆ ಕಾರ್ ಕೆಟ್ಟೋಯ್ತು ಅಂತಂದಾಗ, ನೋಡಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಂದು ಜಾವ ಮೋಟರ್ ಸೈಕಲ್ ಇದೆ, ದಯಮಾಡಿ ಕಾರ್ಯಕ್ರಮ ನಡೆಯೋ ಜಾಗ ಬಿಡ್ತೀನಿ ಅಂತ ಅಂದಾಗ ನಾನೇ ಆ ಮೋಟರ್ ಸೈಕಲ್ ತೆಗೆದುಕೊಂಡು ಅವ್ರನ್ನ ಕೂರಿಸ್ಕೊಂಡು ಕಾರ್ಯಕ್ರಮ ನಡೆಯುವಂತ ಜಾಗಕ್ಕೆ. ಸೊ ಈ ರೀತಿ ಸಂಘಟನೆ ಹೋರಾಟವನ್ನ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ಅವರು 50 ವರ್ಷಗಳ ಒಂದು ಇತಿಹಾಸವನ್ನು ನೆನೆಸ್ಕೊಂಡ್ರೆ ಖಂಡಿತವಾಗಿ ಕೂಡ ಅಂತ ಹೋರಾಟಗಾರ ಮುಂದಿನ ದಿನದಲ್ಲಿ ನಮಗೆ ಸಿಗೋಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ ಸರ್, ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೊಂದು ಹವ್ಯಾಸ ಅನ್ನೋದಿರುತ್ತೆ. ಕೆಲವರಿಗೆ ಮ್ಯೂಸಿಕ್ ಕೇಳುವಂಥದ್ದಾಗ್ಲಿ, ಕೆಲವರಿಗೆ ತಿಂಡಿ ತಿನಿಸುಗಳನ್ನು ತಿನ್ಕೊಂಡ್ರೆ ಪ್ರವಾಸ ಮಾಡಬೇಕು ಅಂತ. ಯಡಿಯೂರಪ್ಪ ಅವ್ರು ಏನ್ ಇಷ್ಟಪಡ್ತಿದ್ರು ಪ್ರವಾಸದ ಟೈಮಲ್ಲಿ ಅಂತ? ಅವರು ಬಹುಶಃ ನಾವು ಪ್ರಯಾಣ ಮಾಡ್ಬೇಕಾದ್ರೆ ರೈಲ್ನಲ್ಲಿ ಇರ್ಬೋದು, ಕಾರ್ನಲ್ಲಿ ಇರ್ಬೋದು, ಅವ್ರಿಗೆ ತುಂಬಾ ಆಸೆ ಅಂದ್ರೆ ಕಡ್ಲೆಪುರಿ ಅಂತ ಹೇಳ್ತೀವಿ ನಾವು. ಜೋಳದ ಪುರಿ ಬೇರೆ, ಕಡ್ಲೆಪುರಿ ಬೇರೆ. ಆ ಕಡ್ಲೆಪುರಿ ಅಂತ ಅಂದ್ರೆ ತುಂಬಾ ಇಷ್ಟ. ಅವ್ರು ಯಾವಾಗ್ಲೂ ಕೂಡ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಜಾಸ್ತಿ ಕಡ್ಲೆಪುರಿನ ಲೈಕ್ ಮಾಡ್ತಾ ಇದ್ರು. ಊಟ ಇಲ್ದಿರ ಇದ್ರ ಚಿಂತೆ ಇಲ್ಲ, ಆದ್ರೆ ಆ ಪುರಿ ಬಗ್ಗೆ ಬಹಳ ಇಷ್ಟ ಅವ್ರಿಗೆ. ಆ ದೃಷ್ಟಿನಲ್ಲಿ ಅವರ ಒಂದು ಪ್ರಯಾಣದ ಸಂದರ್ಭದಲ್ಲಿ ಕಡ್ಲೆಪುರಿನ ಜಾಸ್ತಿ ಅವರು ಉಪಯೋಗ ಮಾಡ್ತಿದ್ರು. ಓಕೆ, ಇನ್ಫ್ಯಾಕ್ಟ್ ಕಾಫಿ ಸಹ ಮಾಡ್ಕೊಡ್ತಿದ್ರು ಯಡಿಯೂರಪ್ಪ ಅವರು ಅಂತ ಕೇಳ್ಪಟ್ಟೆ ಸರ್. ಹೌದೌದು. ಯಾಕೆಂತ ಅಂದ್ರೆ ಅವತ್ತಿನ ದಿನಗಳನ್ನ ನೆನ್ಸ್ಕೊಂಡಾಗ ಅಡಿಗೆ ಮನೆಗೆ ಅವರೇ ಖುದ್ದು ಹೋಗಿ ಕಾಫಿ ಮಾಡ್ತಕ್ಕಂತ ಹವ್ಯಾಸ ಒಯ್ದಲ್ಲ. ಬಂದವರಿಗೆ ಯಾರನ್ನು ಕೂಡ ಹಾಗೆ ಕಳಿಸ್ತಿಲ್ಲ. ಮೊದಲಿಂದಲೂ ಕೂಡ ಅವ್ರದ್ದು ಅಭ್ಯಾಸ. ಅಡಿಗೆ ಮನೆಗೆ ಹೋಗಿ ಯಾರು ಇಲ್ದಲೇ ಹೋದ್ರು ಚಿಂತಿಲ್ಲ, ನಾನೇ ಖುದ್ದಾಗಿ ಮಾಡಿ ಅವ್ರಿಗೆ ಕಾಫಿ ಕುಡಿಸಿ ಬಂದಂತರನ್ನ ಪ್ರೀತಿ ಪಾತ್ರದಿಂದ ಕಾಣ್ತಕ್ಕಂಥದ್ದು ಇದೆಯಲ್ಲ, ಅದು ದೊಡ್ಡ ಗುಣ, ಅವ್ರ ದೊಡ್ಡ ಗುಣ. ಆ ರೀತಿಯಲ್ಲಿ ಬೆಳೆದು ಬಂದು ಇವತ್ತು ಇಡೀ ರಾಜ್ಯದ ಒಂದು ಪ್ರೀತಿ ವಿಶ್ವಾಸ. ನನ್ನ ಅಭಿಪ್ರಾಯದಲ್ಲಿ ಯಾರು ಕೂಡ ಅವರಿಗೆ ವಿರೋಧಿಗಳು ಇಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ಓಕೆ ಸರ್, ಯಡಿಯೂರಪ್ಪ ಅವರು ಭಾವನಾತ್ಮಕ ಜೀವಿ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆ ಅಷ್ಟು ಭಾವುಕರಾಗ್ತಾರೆ ಅಂತ ನೋಡಿ, ನೋಡ್ಲಿಕ್ಕೆ ಯಡಿಯೂರಪ್ಪನವರು ತುಂಬಾ ಸಿಟ್ಟು ಅನ್ನೋ ಭಾವನೆ ಬರುತ್ತೆ ಎಂತವ್ರಿಗೆ ಆಗ್ಲಿ. ಮುಖ ನೋಡಿದ ತಕ್ಷಣ ಏನಪ್ಪಾ ಯಡಿಯೂರಪ್ಪನವ್ರು ಬಹಳ ಸಿಟ್ಟಿನಲ್ಲಿದ್ದಾರೆ ಅಂತ ಹೇಳಿ ಅಂತ. ಆದ್ರೆ ನನಗ್ ಗೊತ್ತು ಅವ್ರ ಒಳ ಆತ್ಮ, ಮಗುವಿನ ಸ್ವಭಾವ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಂದ್ರೆ, ಅವರು ವಿಷಯವನ್ನ ಗ್ರಹಿಸಿ ನಂತರ ಅವ್ರು ಏನಾಗ್ಬೇಕು ಎಲ್ಲವನ್ನು ಕೂಡ ವಿಚಾರವನ್ನ ಮನ್ನಾ ಮಾಡಿ ಸಹಾಯ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಮುಖ ನೋಡಿದ್ರೆ ಮಾತ್ರ ಇಲ್ಲ ಸಿಟ್ಟಿದೆ ಯಡಿಯೂರಪ್ಪನವ್ರಿಗೆ, ನಾವ್ ಹೆಂಗೆ ಅವ್ರ ಜೊತೆ ಹೋಗ್ಬೇಕು, ನಾವ್ ಹೆಂಗ್ ಕೂತ್ಕೊಂಡು ಮಾತಾಡ್ಬೇಕು ಅಂತಕ್ಕಂಥ ಭಾವನೆ ಬರುತ್ತೆ. ಆದ್ರೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ್ರೆ ಸಾಕು, ಆಮೇಲೆ ಅನ್ಸುತ್ತೆ ಇಂಥ ದೊಡ್ಡ ವ್ಯಕ್ತಿ ಜೊತೆ ನಾವು ಮಾತನಾಡ್ತಕ್ಕ ನಮ್ ಪುಣ್ಯ ಅಂತಕ್ಕಂಥ ಭಾವನೆನೂ ಕೂಡ ಬರೋ ಅಂತದ್ದು. ಓಕೆ, ನನಗೆ ಆಫ್ ದ ರೆಕಾರ್ಡ್ ಒಬ್ರು ಹೇಳ್ತಿದ್ರು, ನನಗೆ ಒಬ್ಬ ಗ್ರಾಮ ಪಂಚಾಯತ್ ನಿಂತು ಗೆಲ್ಲೋದಕ್ಕೂ ಆಗೋದಿಲ್ಲ, ನನ್ನಂಥವ್ರನ್ನ ಶಾಸಕ ಮಾಡಿದ್ರು, ಸಚಿವ ಮಾಡಿದ್ರು ಅಂತೆಲ್ಲ ಮಾತಾಡ್ತಾ ಇದ್ರು. ಇಡೀ ರಾಜ್ಯದ ಇವತ್ತಿನ 31 ಜಿಲ್ಲೆಗಳು, 224 ಕ್ಷೇತ್ರಗಳು, ಕಟ್ಟ ಕಡೆಯ ಗುಡಿಸ್ನಲ್ಲಿ ವಾಸ ಮಾಡ್ತಕ್ಕಂತ ಒಬ್ಬ ಹೆಣ್ಣು ಮಗಳಿರ್ಬೋದು, ಒಬ್ಬ ಅಮಾಯಕ ಇರ್ಬೋದು, ಅವನು ಕೂಡ ಯಡಿಯೂರಪ್ಪನ ಹೆಸರು ಹೇಳಿದ್ರೆ ಅವನಿಗೆ ಮೈ ರೋಮಾಂಚನ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ರೀತಿ ಬೆಳೆಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಹಿಡಿದು ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಈ ಪಟ್ಟಣ ಪಂಚಾಯತಿಗಳಿರ್ಬೋದು, ಮತ್ತು ನಗರ ಪಾಲಿಕೆಗಳು, ಬೆಂಗಳೂರು ಮಹಾನಗರದಂತ, ಮೈಸೂರು ಮಹಾನಗರದಂತ, ದಾವಣಗೆರೆ, ಹುಬ್ಳಿ, ಬೆಳಗಾವಿ, ಈ ರೀತಿ ಮಹಾನಗರಗಳಲ್ಲಿರ್ತಕ್ಕಂಥ ಅನೇಕ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಸದಸ್ಯರಾಗಿರ್ತಕ್ಕಂಥವ್ರನ್ನ ಒಂದು ಸಾವಿರಾರು ಸಂಖ್ಯೆ ಅಂತಕ್ಕಂಥದ್ದಲ್ಲ, ಲಕ್ಷಾಂತರ ಜನ ಇವತ್ತು ಅವ್ರ ಹೆಸರನ್ನ ಹೇಳಿ ರಾಜಕೀಯದಲ್ಲಿ ಬೆಳೆದಿರ್ತಕ್ಕಂಥದ್ದು. ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ದಿವಸ ಸಾಕಾಗಲ್ಲ. ನಿಮ್ಮ ದೂರದರ್ಶನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಒಬ್ರಲ್ಲ ಇಬ್ಬರಲ್ಲ, ಸಹಸ್ರಾರು ಜನ ಬೆಳೆದಿದ್ದಾರೆ ಅವ್ರ ಹೆಸರು ಹೇಳ್ಕೊಂಡು. ಆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಅನ್ನಲ್ಲ, ನಾವು ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿ ಜೊತೆಲಿ ತಗೊಂಡು ಹೋಗ್ತಕ್ಕಂಥ ದೊಡ್ಡ ಗುಣ ಇದೆ. ಅದಕ್ಕೆ ಅವ್ರನ್ನ ಅಜಾತ ಶತ್ರು. ಇವತ್ತು ನಾನೇ ನೋಡ್ತಾ, ಇವತ್ತು ಕೂಡ ಸನ್ಮಾನ್ಯ ಯಡಿಯೂರಪ್ಪನವ್ರ ಜೊತೆ ಕೂತಾಗ ಅನೇಕ ಕಾಂಗ್ರೆಸ್ ನಾಯಕರುಗಳು, ಅನೇಕ JDS ನಾಯಕರುಗಳು, ಅನೇಕ ಹಿಂದಿಂದ ಬೆಳೆದು ಬಂದಂತ ನಾಯಕರುಗಳು ಅವ್ರ ಜೊತೆ 5 ನಿಮಿಷ ಮಾತನಾಡ್ಬೇಕು ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾರಲ್ಲ, ನಿಜವಲ್ಲ ಒಂದು ಆನಂದ ಬಾಷ್ಪ ಬರುತ್ತೆ.
ಕರೆಕ್ಟ್. ಇನ್ಫ್ಯಾಕ್ಟ್ ನನಗೆ ರೀಸೆಂಟ್ಲಿ ಪ್ರಕಾಶ್ ಜಾವಡೇಕರ್ ಅವರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೆ, ಈಗ ಪ್ರೆಸೆಂಟ್ ಕೇರಳ ಇನ್ಚಾರ್ಜ್ ಇದ್ದಾರೆ. ಅವ್ರು ಹೇಳ್ತಿದ್ರು ಯಡಿಯೂರಪ್ಪ ಅಂತಹ ಅಸೆಟ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಕಮಲವನ್ನ ಯಾರಾದ್ರೂ ಮೊಟ್ಟ ಮೊದಲ ಬಾರಿಗೆ ಅರಳಿಸಿದ್ದಿದ್ರೆ ಅದು ಯಡಿಯೂರಪ್ಪ ಅವರು. ಆ ತರದ್ ಅಜಾತ ಶತ್ರು ಸಿಗೋದಿಲ್ಲ ಅಂತಾರೆ. ಖಂಡಿತವಾಗಿ ಕೂಡ. ಏಕೆಂದ್ರೆ ನಾನು ಹೇಳಿದ್ನಲ್ಲ, ಯಡಿಯೂರಪ್ಪನವರ ಒಂದು ವ್ಯಕ್ತಿತ್ವ ಅದು ಶಕ್ತಿಯಾಗಿ ಬೆಳೆದಿದೆ. ಅವ್ರು ಯಾವತ್ತೂ ಕೂಡ ಏಕಾಂಗಿಯಾಗಿ ನಾನೊಬ್ಬನೇ ಅಂತಕ್ಕಂಥ ಭಾವನೆ ಯಾವತ್ತೂ ವ್ಯಕ್ತಪಡಿಸ್ಲಿಲ್ಲ. ಜೊತೆನಲ್ಲಿ ಅದು ಈ ಎಲ್ಲ ಜನಾಂಗನೂ ಕೂಡ ಪ್ರೀತಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅವರು ದೊಡ್ಡ ಗುಣ. ಅದು ಎಲ್ಲ ಜನಾಂಗಗಳು ಕೂಡ, ಇವನು ಆ ಜಾತಿ, ಇವನು ಈ ಜಾತಿ, ಈ ಜಾತಿ, ಬಟ್ಟೆ ನೋಡಿ ನಾನು ಲೀಡರ್ಶಿಪ್ ಮಾಡ್ಬೇಕು ಆ ಪ್ರಶ್ನೆ ಇಲ್ಲ. ಗೊತ್ತಾಯ್ತಲ್ಲ. ಈ ಕೆಲವರು ಬಟ್ಟೆ ನೋಡಿ ರಾಜಕೀಯ ಮಾಡೋಂಥ ಜನ ಜಾಸ್ತಿ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅವ್ನು ಒಳ್ಳೊಳ್ಳೆ ಬಟ್ಟೆ ಹಾಕೊಂಬರ್ಬೇಕು, ಸೂಟ್ ಹಾಕೊಂಬರ್ಬೇಕು, ಪ್ರಶ್ನೆಯಲ್ಲಿ ಯಡಿಯೂರಪ್ಪನವರು ಅರ್ಕ ಬಟ್ಟೆಯಲ್ಲಿ ಬಂದನಿಗೂ ಕೂಡ ಅದೇ ಗೌರವ ಕೊಡ್ತಕ್ಕಂಥ ವ್ಯಕ್ತಿತ್ವ ಇದೆಯಲ್ಲ, ಅದಕ್ಕೆ ಇವತ್ತು ಅವ್ರು ಅಷ್ಟೆತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಆ ದೊಡ್ಡ ಗುಣ. ಹೌದು. ಫೈನಲಿ ಸರ್, 50 ವರ್ಷದ ಈ ಸುದೀರ್ಘ ಪಯಣವನ್ನ ನಿಮ್ಮ ಪದಗಳಲ್ಲಿ ಹೇಗೆ ಬಣ್ಣಿಸ್ತೀರಿ ಅಂತ? ನೋಡಿ, ಇದನ್ನು ಬಣ್ಣಿಸ್ಲಿಕ್ಕೆ ಪದನೇ ಇಲ್ಲ ಅಂತಕ್ಕಂಥದ್ದು ನನ್ನ ವಾದ. ಕಾರಣ, ಅವರ ಮನಸ್ಸು ನಿಷ್ಕಳಂಕವಾದಂತ ಮನಸ್ಸು. ಯಾವ ರೀತಿ ಇದೆ ಅಂತಂದ್ರೆ ಇವತ್ತು ಕೂಡ ಅವ್ರಿಗೆ ಕೆಲವರು ಹೇಳ್ತಾರಲ್ಲ ವಯಸ್ಸಾಯ್ತು, ಪ್ರಶ್ನೆನೇ ಇಲ್ಲ. ಇವತ್ತು ಕೂಡ ಅವರು ಒಂದು ನಿಮಿಷ ನಾನು ಮನೇಲಿ ಕೂರೋದು ಬೇಡ, ಖಂಡಿತವಾಗಿ ಕೂಡ ಎಲ್ಲಿ ಅನಾಹುತ ಆಗಿದೆ ಹೇಳು, ಎಲ್ಲಿ ಯಾರಿಗೆ ತೊಂದರೆ ಆಗಿದೆ, ರೈತನಿಗೆ ತೊಂದರೆ ಆಗಿದೆಯಾ, ನೇಕಾರರಿಗೆ ತೊಂದರೆ ಆಗಿದೆಯಾ, ಹರಿಜನ ಗಿರಿಜನ ಬಂಧುಗಳಿಗೆ ತೊಂದರೆ ಆಗಿದೆಯಾ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗಿದೆಯಾ, ಖಂಡಿತ ಹೋಗೋಣ. ಇವತ್ತು ಕೂಡ ಪ್ರತಿ ದಿವಸವೂ ಕೂಡ ಒಂದೊಂದು ಜಿಲ್ಲೆಗೆ ಭೇಟಿ ಮಾಡಿ ಬರೋಣ ಅಂತಕ್ಕಂಥ ಆ ಒಂದು ಹುಮ್ಮಸ್ಸಿದೆಯಲ್ಲ. ಸೊ ಅದರಿಂದ ಅವ್ರಿಗೆ ಖಂಡಿತವಾಗಿ ಕೂಡ ಅವ್ರ ನಿವೃತ್ತಿ ಅಂತಕ್ಕಂಥ ಪದ ಇಲ್ಲವೇ ಇಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ. ಆ ದೃಷ್ಟಿಯಿಂದ ಇವತ್ತು ಏನು ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಅಭಿಮಾನಿಗಳು ಅವ್ರಿಗೆ ಬೇಕಿಲ್ಲ, ಅವ್ರು ಒಪ್ಪಿರಲೇ ಇಲ್ಲ. ಸುಮಾರು 8-10 ಮೀಟಿಂಗ್ನಲ್ಲಿ ನಾವು ಕೇಳಿದ್ವಿ, ನಿಮ್ಗೆ ಸನ್ಮಾನ ಮಾಡ್ತೀವಿ, ಅಭಿನಂದನೆ ಮಾಡ್ತೀವಿ. ಯಾತಕ್ಕೋಸ್ಕರಪ್ಪ? ನನ್ನಂತ ಯಡಿಯೂರಪ್ಪನಂತ 100 ಜನ, 1000 ಜನ ಇದ್ದಾರೆ, ಅಂಥವ್ರಿಗೆ ಸ್ಮರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ, ನನ್ನ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ರು. ಆದ್ರೆ ನಾವು 2ನೇ ಹಂತದ ಕಾರ್ಯಕರ್ತರುಗಳು ತೀರ್ಮಾನ ಮಾಡಿ ಮುಂದೆ 2028 ಚುನಾವಣೆಗೆ ಖಂಡಿತವಾಗಿ ಕೂಡ ನಿಮ್ಮ ಅವಶ್ಯಕತೆ, ನಿಮ್ಮ ಒಂದು ವ್ಯವಸ್ಥೆ ವ್ಯಕ್ತಿತ್ವದ ಮೇಲೆ ಮುಂದೆ ನಾವು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ತರಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಅಭಿಮಾನೋತ್ಸವವನ್ನ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ, ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ, ಎಲ್ಲ ಪಕ್ಷದ ಅನೇಕ ಹಿರಿಯರು, ಪರಮ ಪೂಜ್ಯರುಗಳು, ಸೊ ಇಮ್ಮಡಿಯಾಗಿ ಬಂದು 16 ಲಕ್ಷ ಜನ ಸೇರ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಒಪ್ಪಿಸಿದೀವಿ. ಆ ದೃಷ್ಟಿಯಿಂದ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯವನ್ನ ಕೊಟ್ಟು ಮುಂದಿನ ಹುದ್ದೆಗಳೆಲ್ಲ ಸಿಕ್ಕಿದೆ ಅವ್ರಿಗೆ. ಆದ್ರೆ ಇವತ್ತು ನನ್ನ ಜೊತೆನಲ್ಲಿ ಇನ್ನೂ ಕೂಡ ಅನೇಕ ಸಹಸ್ರಾರು ಜನ ಬೆಳಿಬೇಕು ಅಂತಕ್ಕಂಥ ಉದ್ದೇಶ ಇದೆಯಲ್ಲ, ಅದಕ್ಕೆ ತುಂಬ ಹೃದಯದ ತಮ್ಮ ಮೂಲಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಲಕ್ಷ್ಮೀನಾರಾಯಣ್ ಅವರ ಮಾತುಗಳು. ಅದೇನೇ ಇರಲಿ, ಒಂದೊಂದು ಅನುಭವ ಮುತ್ತಿನಂತಹ ಕಥೆಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ.